ತಿರುಪತಿ ಲಾಡು ಬಗ್ಗೆ ಭಕ್ತರು ನೀವು ಇಲ್ಲ, ತಿರುಪತಿ ಲಾಡು ಬಿಡಿ, ಅದು ಒಂದು ನೋಡಿ ಸರ್, ನನಗೆ ಗೊತ್ತಿರೋದು ತಿರುಪತಿ ವಿಚಾರದಲ್ಲಿ ನಾನು ಒಂದು ವೆಜಿಟೇಬಲ್ ಡೋನರ್ ತಿರುಪತಿಗೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಎಷ್ಟು ಲೋಡ್ಗೆ ಕಳಿಸ್ತೀವಿ ನಾವು ವೆಜಿಟೇಬಲ್ ಡೋನರ್ಸ್. ನಾವೆಲ್ಲ ಲಾರಿನೇ ಕೊಟ್ಬಿಟ್ಟಿದ್ದೀವಿ, ನಾವೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಸೇರ್ಕೊಂಡು ತಿರುಪತಿಗೆ 45 ಲಕ್ಷ ಖರ್ಚು ಮಾಡಿ ಒಂದು ಲಾರಿ ಕೊಟ್ಟು ಅದಕ್ಕೆ ಪ್ಲಸ್ ನಾವು ವೆಜಿಟೇಬಲ್ಸು ಕೊಟ್ಟು ಕಳಿಸ್ತಾ ಇದ್ದೀವಿ. ತಿರುಪತಿನಲ್ಲಿ 2 ಲ್ಯಾಬ್ ಇದೆ. ಯಾವುದೇ ತರಕಾರಿ ಆಗ್ಬೋದು, ಅಕ್ಕಿ ಆಗ್ಬೋದು, ಏನೇ ಆಗ್ಬೋದು, ಫಸ್ಟ್ ಕೆಳಗಡೆಗೆ ಹೋಗಬೇಕು, ಅವರು ಲ್ಯಾಬಲ್ಲಿ ಚೆಕ್ ಮಾಡಬೇಕು. ಆ ಲ್ಯಾಬಲ್ಲಿ ಚೆಕ್ ಮಾಡಿ ಆದ ನಂತರ ಆ ರಿಪೋರ್ಟ್ ಎತ್ಕೊಂಡು ಬೆಟ್ಟದ ಮೇಲೆ ಹೋಗಬೇಕು. ಬೆಟ್ಟದ ಮೇಲೆ ಒಂದು ಲ್ಯಾಬ್ ಇದೆ, ಅಲ್ಲಿ ಚೆಕ್ ಮಾಡ್ತಾರೆ. ಅಲ್ಲಿ ಚೆಕ್ ಮಾಡಿ ಎಲ್ಲ ಈ ಲ್ಯಾಬ್ ರಿಪೋರ್ಟು ಆ ಲ್ಯಾಬ್ ರಿಪೋರ್ಟು ಈಕ್ವಲ್ ಬಂದಾಗ, ಕರೆಕ್ಟಾಗಿದ್ದಾಗ, ಓಕೆ ಅಂತ ಅವ್ರು ಬಂದಾಗ ಅವರು ಒಳಗಡೆಗೆ ಎಂಟ್ರಿ ಮಾಡಿಸ್ಕೊಡ್ತಾರೆ. ಇಲ್ಲ ಅಂದರೆ ಎಂಟ್ರಿ ಮಾಡಿಸ್ಕೊಳ್ಳೋದಿಲ್ಲ. ಅದು ಇಲ್ಲಿ ಯಾರೋ ರಾಜಕಾರಣಿಗಳು ಅವರು ಇವ್ರದ್ದು ಯಾರ್ದು ತಪ್ಪಾಗಿರಲ್ಲ. 99% ಆ ತಪ್ಪು ಆಗಿರಲ್ಲ. ನನಗೆ ಗೊತ್ತಿರೋ ಪ್ರಕಾರವಾಗಿ, ಅಲ್ಲಿರೋ ಸಿಸ್ಟಮ್ ಪ್ರಕಾರವಾಗಿ ಏನೋ ಕಲಬೆರಕೆ ಆಗಿದೆ ಅಂತೆಲ್ಲ ಕಲಬೆರಕೆ ಆಗಿರೋದಿಲ್ಲ. ಹಂಗೂ ಏನಾದರೂ ಕಲಬೆರಕೆ ಆಗಿದ್ರೆ ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಆಫೀಸರ್ಸೇ ಮಾತ್ರ. ಇವಾಗ ನಾವಿರ್ತೀವಿ, ಇವಾಗ ನಮ್ಮ ಸೆಕ್ರೆಟರಿ ಇದ್ದಾರೆ, JPSMSನ ಜವಾಬ್ದಾರಿ ನೋಡ್ಕೊಳ್ಳುವಂಥವ್ರು ಅವ್ರು ನೋಡ್ಕೋಬೇಕು, ನಾನೇ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಹಂಗೆ ಆ ಆಫೀಸರ್ಸ್ ನೋಡ್ಕೋಬೇಕಾಗಿತ್ತು. ಮಿಕ್ಸ್ ಆಗಿದೆಯಾ ಇಲ್ವಾ ಏನು ಅನ್ನೋದು ನೋಡಬೇಕಾಗಿತ್ತು. ಅದನ್ನು ನೋಡಿದ್ರೆ ಮಿಸ್ಯೂಸ್ ಆಗಿ ಹಂಗೂ ಏನಾದರೂ ಅದಕ್ಕೆ ಏನಾದರೂ ಮಿಕ್ಸಿಂಗ್ ಮಾಡಿದರೆ ಅದೇನಾದರೂ ಇದ್ದರೆ ಅಲ್ಲಿರುವಂಥ ಅಧಿಕಾರಿಗಳ ಮೇಲೆ ಆರೋಪ ಮಾಡಬೇಕು ತಾನೆ, ಇದು ರಾಜಕಾರಣಿಗಳ ಮೇಲೆ ಆರೋಪ ಮಾಡಿದ್ರೆ. ಇನ್ನೊಂದು ಮುಖ್ಯವಾಗಿ ತಿರುಪತಿ ಲಡ್ಡು ವಿಷಯ ಗೊತ್ತಾಗಿದ್ದು ಏನೋ ಹಿಂಗೆ ಆಗಿದ್ರು ಅಂದ್ರೂ ನಾನು ಮಾನ್ಯ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳಿಗೂ ಅಷ್ಟೇ ಕೇಳ್ಕೊಳ್ತೀನಿ, ಇದನ್ನು ಪ್ರಚಾರ ಮಾಡಬಾರ್ದಾಗಿತ್ತು. ಇದು ಒಂದು ನಮ್ಮ ಧರ್ಮದ ಒಂದು ವಿಚಾರ. ಪ್ರಚಾರ ಮಾಡದೆ ಇದನ್ನು ಒಳಗಡೆನೆ ಇಟ್ಕೊಂಡು ಆಫೀಸರ್ಸ್ನ ಯಾರನ್ನ ತೆಗಿಬೇಕು, ಇದಕ್ಕೆ ಆ ಟೈಮಲ್ಲಿ ಯಾರಿದ್ರು ಏನಿದ್ರು ಅಂತ ಅವ್ರ ಮೇಲೆ ಏನಾದರೂ ಕಾನೂನು ಕ್ರಮ ತೊಗೊಂಡು ಇದು ಮಾಡಬೇಕಂದ್ರೆ ಇದನ್ನು ಏನು ಮಾಡ್ತಾ ಇದ್ದೀವಿ, ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆದರೆ ಯಾರು ಇದನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಇದನ್ನು ನಿಜ ಮಾತಾ ಸುಳ್ಳು ಮಾತಾ ಅನ್ನೋದು ಇನ್ನೂ ಗೊತ್ತಿಲ್ಲ ನಮಗೆ. ನಾವೇನು ರಿಪೋರ್ಟ್ಸ್ ನೋಡಿಲ್ಲ. ಆದರೆ ಇದಕ್ಕೆಲ್ಲ ಪರಿಹಾರ ಯಾವಾಗ ಅಂದರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅವರೇ ನೋಡ್ಕೊಳ್ತಾರೆ, ಅವರೇ ಅದಕ್ಕೆ ಪರಿಹಾರ ಕೊಡ್ತಾರೆ. ಥ್ಯಾಂಕ್ ಯು ಸರ್.